ಶ್ಲೋಕ 24 ಮತ್ತು 25. ಈ ಶ್ಲೋಕಗಳು ಯೋಗಾಭ್ಯಾಸದಲ್ಲಿ ಮನಸ್ಸನ್ನು ಹೇಗೆ ಹಂತ ಹಂತವಾಗಿ ನಿಯಂತ್ರಿಸಬೇಕು ಎಂಬುದನ್ನು ಸ್ಪಷ್ಟವಾಗಿ ವಿವರಿಸುತ್ತವೆ. ಸಂಕಲ್ಪ ಪ್ರಭವಾನ್ ಕಾಮಾಂಸ್ ತ್ಯಕ್ತ್ವಾ ಸರ್ವಾನಶೇಷತಃ ಮನಸೈವೇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ. 24. ಶನೈಃ ಶನೈರು ಪರಮೇತ್ ಬುದ್ಧ್ಯಾ ಧೃತಿಗೃಹೀತಯ ಆತ್ಮಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್. 25. ಭಗವದ್ಗೀತೆಯ ಶ್ಲೋಕಗಳ ಕುರಿತು ಹೆಚ್ಚಿನ ವಿವರಣೆಗಾಗಿ ದಯವಿಟ್ಟು ಈ ವಾಹಿನಿಗೆ ಚಂದಾದಾರರಾಗಿ. ಶ್ಲೋಕಗಳ ಸಾಮಾನ್ಯ ಅರ್ಥ: ಮನಸ್ಸಿನ ಆಲೋಚನೆಗಳಿಂದ ಹುಟ್ಟುವ ಎಲ್ಲ ಆಸೆಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ ಮನಸ್ಸಿನಿಂದ ಎಲ್ಲಾ ಕಡೆಯಿಂದಲೂ ಇಂದ್ರಿಯಗಳನ್ನು ನಿಯಂತ್ರಿಸಬೇಕು. ನಿಧಾನವಾಗಿ ಮತ್ತು ಸ್ಥಿರವಾಗಿ ದೃಢ ಸಂಕಲ್ಪದ ಬುದ್ಧಿಯಿಂದ ಮನಸ್ಸನ್ನು ಆತ್ಮದಲ್ಲಿ ಸ್ಥಿರಗೊಳಿಸಿ ಬೇರೆ ಯಾವುದನ್ನು ಯೋಚಿಸಬಾರದು. ವಿವರವಾದ ವಿವರಣೆ: ಈ ಶ್ಲೋಕಗಳು ಹಿಂದಿನ ಶ್ಲೋಕಗಳಲ್ಲಿ ಹೇಳಿದ ಯೋಗದ ಅಂತಿಮ ಹಂತವಾದ ಸಮಾಧಿಯನ್ನು ತಲುಪುವ ಪ್ರಾಯೋಗಿಕ ವಿಧಾನವನ್ನು ವಿವರಿಸುತ್ತವೆ. ಇದು ಮನಸ್ಸಿನ ನಿಯಂತ್ರಣಕ್ಕೆ ಒಂದು ಕ್ರಮಬದ್ಧವಾದ ಮಾರ್ಗದರ್ಶನ ನೀಡುತ್ತದೆ. 1. ಆಸೆಗಳು ಮತ್ತು ಇಂದ್ರಿಯಗಳ ನಿಯಂತ್ರಣ. ಶ್ಲೋಕ 24. ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನ್ ಅಶೇಷತಃ. ಸಂಕಲ್ಪ ಪ್ರಭವಾನ್ ಕಾಮಾನ್ ಆಲೋಚನೆಗಳಿಂದ ಹುಟ್ಟುವ ಆಸೆಗಳು. ನಮ್ಮ ಆಸೆಗಳು ಕೇವಲ ಇಂದ್ರಿಯಗಳ ಮೂಲಕ ಬರುವುದಿಲ್ಲ, ಬದಲಾಗಿ ಮನಸ್ಸಿನಲ್ಲಿ ಮೂಡುವ ಆಲೋಚನೆಗಳಿಂದಲೂ ಹುಟ್ಟುತ್ತವೆ. ಉದಾಹರಣೆಗೆ, ಹಿಂದೆ ತಿಂದ ರುಚಿಕರ ಆಹಾರದ ಬಗ್ಗೆ ಯೋಚಿಸಿದಾಗ ಅದನ್ನು ಮತ್ತೆ ತಿನ್ನಬೇಕೆಂಬ ಆಸೆ ಮೂಡುತ್ತದೆ. ತ್ಯಕ್ತ್ವಾ ಸರ್ವಾನ್ ಅಶೇಷತಃ, ಎಲ್ಲವನ್ನೂ ಸಂಪೂರ್ಣವಾಗಿ ತ್ಯಜಿಸಬೇಕು. ಯೋಗಿಯು ಇಂತಹ ಯಾವುದೇ ಆಲೋಚನಾಧಾರಿತ ಆಸೆಗಳನ್ನು ಉಳಿದಿರದಂತೆ ಸಂಪೂರ್ಣವಾಗಿ ತ್ಯಜಿಸಬೇಕು. ಇದು ಯೋಗದ ಪ್ರಥಮ ಮತ್ತು ನಿರ್ಣಾಯಕ ಹಂತ. ಮನಸೈವೇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ. ಮನಸೈವ, ಮನಸ್ಸಿನ ಮೂಲಕವೇ. ಇಂದ್ರಿಯಗಳನ್ನು ನಿಯಂತ್ರಿಸಲು ಬಾಹ್ಯ ಬಲಕ್ಕಿಂತ ಮನಸ್ಸಿನ ಬಲವೇ ಹೆಚ್ಚು ಮುಖ್ಯ. ಮನಸ್ಸನ್ನು ನಿಯಂತ್ರಿಸಿದರೆ ಇಂದ್ರಿಯಗಳು ತಾನಾಗಿಯೇ ಹಿಡಿತಕ್ಕೆ ಬರುತ್ತವೆ. ಇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ, ಎಲ್ಲಾ ಇಂದ್ರಿಯಗಳ ಗುಂಪನ್ನು ಎಲ್ಲಾ ಕಡೆಯಿಂದಲೂ ನಿಯಂತ್ರಿಸಬೇಕು. ಇಲ್ಲಿ ಗ್ರಾಮಂ ಎಂದರೆ ಗುಂಪು. ಕೃಷ್ಣನು ಎಲ್ಲಾ ಇಂದ್ರಿಯಗಳನ್ನು ಒಂದೇ ಸಮಯದಲ್ಲಿ ಮನಸ್ಸಿನ ಮೂಲಕ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತರಬೇಕು ಎಂದು ಹೇಳುತ್ತಾನೆ. 2. ಹಂತ ಹಂತವಾಗಿ ಮನಸ್ಸನ್ನು ಸ್ಥಿರಗೊಳಿಸುವುದು. ಶ್ಲೋಕ 25. ಶನೈಃ ಶನೈರು ಪರಮೇತ್ ಬುದ್ಧ್ಯಾ ಧೃತಿಗೃಹೀತಯ. ಶನೈಃ ಶನೈಃ, ನಿಧಾನವಾಗಿ, ಹಂತ ಹಂತವಾಗಿ. ಮನಸ್ಸನ್ನು ನಿಯಂತ್ರಿಸುವುದು ಒಂದು ದಿನದ ಕೆಲಸವಲ್ಲ, ಇದು ನಿರಂತರ ಮತ್ತು ತಾಳ್ಮೆಯ ಅಭ್ಯಾಸ. ಯೋಗಿಯು ಈ ಪ್ರಕ್ರಿಯೆಯಲ್ಲಿ ನಿರಾಶೆಗೊಳ್ಳದೆ ನಿಧಾನವಾಗಿ ಮುನ್ನಡೆಯಬೇಕು. ಉಪರಮೇತ್, ನಿಲ್ಲಿಸಬೇಕು ಅಥವಾ ಶಾಂತಗೊಳಿಸಬೇಕು. ಮನಸ್ಸನ್ನು ಅದರ ಚಂಚಲ ಸ್ವಭಾವದಿಂದ ಸಂಪೂರ್ಣವಾಗಿ ಶಾಂತಗೊಳಿಸಬೇಕು. ಬುದ್ಧ್ಯ ಧೃತಿಗೃಹೀತಯ, ದೃಢ ಸಂಕಲ್ಪದ ಬುದ್ಧಿಯಿಂದ. ಇಲ್ಲಿ ಬುದ್ಧಿ ಎಂದರೆ ತರ್ಕ ಮತ್ತು ವಿವೇಚನಾ ಶಕ್ತಿ. ಧೃತಿಗೃಹೀತಯ ಎಂದರೆ ದೃಢ ಸಂಕಲ್ಪದಿಂದ ಕೂಡಿದ. ಯೋಗಿಯು ತನ್ನ ಬುದ್ಧಿಯನ್ನು ದೃಢವಾಗಿ ಹಿಡಿದಿಟ್ಟುಕೊಂಡು ಅದರಿಂದ ಮನಸ್ಸನ್ನು ನಿಯಂತ್ರಿಸಬೇಕು. ಆತ್ಮಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್. ಆತ್ಮಸಂಸ್ಥಂ ಮನಃ ಕೃತ್ವಾ, ಮನಸ್ಸನ್ನು ಆತ್ಮದಲ್ಲಿ ಸ್ಥಿರಗೊಳಿಸಿ. ಇದು ಧ್ಯಾನದ ಅಂತಿಮ ಗುರಿ. ಮನಸ್ಸು ಎಲ್ಲ ಬಾಹ್ಯ ಆಲೋಚನೆಗಳಿಂದ ಮುಕ್ತವಾದಾಗ ಅದು ತನ್ನ ಮೂಲ ನೆಲೆಯಾದ ಆತ್ಮದಲ್ಲಿಯೇ ಸ್ಥಿರವಾಗಿ ನಿಲ್ಲುತ್ತದೆ. ನ ಕಿಂಚಿದಪಿ ಚಿಂತಯೇತ್, ಬೇರೆ ಯಾವುದನ್ನು ಯೋಚಿಸಬಾರದು. ಈ ಸ್ಥಿತಿಯನ್ನು ತಲುಪಿದಾಗ ಮನಸ್ಸಿನಲ್ಲಿ ಯಾವುದೇ ರೀತಿಯ ಆಲೋಚನೆಗಳು ಇರುವುದಿಲ್ಲ. ಇದು ಕೇವಲ ಪ್ರಜ್ಞೆ ಮಾತ್ರ ಇರುವ ಸ್ಥಿತಿ. ಶ್ಲೋಕಗಳ ಸಾರಾಂಶ. ಈ 2 ಶ್ಲೋಕಗಳು ಯೋಗದ ಪ್ರಾಯೋಗಿಕ ಮಾರ್ಗದರ್ಶನವನ್ನು ಈ ರೀತಿ ಒದಗಿಸುತ್ತವೆ. ಆರಂಭಿಕ ಹಂತ: ಮೊದಲಿಗೆ ಆಲೋಚನೆಗಳಿಂದ ಹುಟ್ಟುವ ಎಲ್ಲ ಆಸೆಗಳನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಮತ್ತು ಮನಸ್ಸಿನಿಂದ ಇಂದ್ರಿಯಗಳನ್ನು ನಿಯಂತ್ರಿಸಬೇಕು. ಮಧ್ಯಮ ಹಂತ: ಮನಸ್ಸನ್ನು ನಿಯಂತ್ರಿಸುವ ಈ ಪ್ರಕ್ರಿಯೆಯನ್ನು ನಿಧಾನವಾಗಿ ಮತ್ತು ಹಂತ ಹಂತವಾಗಿ ದೃಢ ಸಂಕಲ್ಪದ ಬುದ್ಧಿಯಿಂದ ಮಾಡಬೇಕು. ಅಂತಿಮ ಹಂತ: ಅಂತಿಮವಾಗಿ ಮನಸ್ಸು ಯಾವುದೇ ಆಲೋಚನೆ ಇಲ್ಲದೆ ಆತ್ಮದಲ್ಲಿ ಸ್ಥಿರವಾಗುವ ಸಮಾಧಿ ಸ್ಥಿತಿಯನ್ನು ತಲುಪುತ್ತದೆ. ಶ್ಲೋಕ 26. ಈ ಶ್ಲೋಕವು ಧ್ಯಾನದ ಸಮಯದಲ್ಲಿ ಮನಸ್ಸನ್ನು ಹೇಗೆ ನಿರ್ವಹಿಸಬೇಕು ಎಂಬುದರ ಕುರಿತು ಒಂದು ಪ್ರಾಯೋಗಿಕ ಮಾರ್ಗದರ್ಶನ ನೀಡುತ್ತದೆ. ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯತದಾತ್ಮನ್ಯೇವ ವಶಂ ನಯೇತ್. 26. ಶ್ಲೋಕದ ಸಾಮಾನ್ಯ ಅರ್ಥ: ಚಂಚಲ ಮತ್ತು ಅಸ್ಥಿರವಾದ ಮನಸ್ಸು ಎಲ್ಲಿಗೆ ಮತ್ತು ಎಲ್ಲಿ ಅಲೆದಾಡುತ್ತದೆಯೋ ಅಲ್ಲಿಂದ ಅದನ್ನು ಹಿಂತೆಗೆದು ಅದನ್ನು ಆತ್ಮದಲ್ಲಿಯೇ ವಶಪಡಿಸಿಕೊಳ್ಳಬೇಕು. ವಿವರವಾದ ವಿವರಣೆ. ಈ ಶ್ಲೋಕವು ಯೋಗಾಭ್ಯಾಸದ ಒಂದು ನಿರ್ಣಾಯಕ ಭಾಗವನ್ನು ವಿವರಿಸುತ್ತದೆ. ಹಿಂದಿನ ಶ್ಲೋಕಗಳಲ್ಲಿ ಹೇಳಿದಂತೆ ಮನಸ್ಸನ್ನು ನಿಯಂತ್ರಿಸುವುದು ಸುಲಭವಲ್ಲ.
ಮನಸ್ಸು ತನ್ನ ಚಂಚಲ ಸ್ವಭಾವದಿಂದಾಗಿ ನಿರಂತರವಾಗಿ ಅಲೆದಾಡುತ್ತದೆ. ಈ ಶ್ಲೋಕವು ಆ ಸವಾಲನ್ನು ಹೇಗೆ ಎದುರಿಸಬೇಕು ಎಂಬುದನ್ನು ಹೇಳುತ್ತದೆ. 1. ಚಂಚಲ ಮನಸ್ಸಿನ ಸ್ವಭಾವ. ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ. ಈ ಸಾಲು ಮನಸ್ಸಿನ 2 ಪ್ರಮುಖ ಗುಣಗಳನ್ನು ವಿವರಿಸುತ್ತದೆ. ಚಂಚಲಂ ಚಂಚಲವಾದ, ಚಲಿಸುವ, ಮತ್ತು ಅಸ್ಥಿರಂ ಅಸ್ಥಿರವಾದ, ಒಂದು ಕಡೆ ನಿಲ್ಲದ. ಧ್ಯಾನ ಮಾಡಲು ಕುಳಿತಾಗ ಅಥವಾ ಯಾವುದೇ ಕೆಲಸದಲ್ಲಿ ಏಕಾಗ್ರತೆ ಸಾಧಿಸಲು ಪ್ರಯತ್ನಿಸಿದಾಗ ಮನಸ್ಸು ಅನಿಯಂತ್ರಿತವಾಗಿ ಅಲೆದಾಡಲು ಪ್ರಾರಂಭಿಸುತ್ತದೆ. ಕೆಲವೊಮ್ಮೆ ಅದು ಹಿಂದಿನ ನೆನಪುಗಳಿಗೆ ಹೋಗುತ್ತದೆ, ಕೆಲವೊಮ್ಮೆ ಭವಿಷ್ಯದ ಚಿಂತೆಗಳಿಗೆ ಹೋಗುತ್ತದೆ, ಮತ್ತು ಕೆಲವೊಮ್ಮೆ ಲೌಕಿಕ ಆಸೆಗಳ ಹಿಂದೆ ಓಡುತ್ತದೆ. ಮನಸ್ಸಿನ ಈ ಅಲೆದಾಟವನ್ನು ಕೃಷ್ಣನು ಇಲ್ಲಿ ಗುರುತಿಸುತ್ತಾನೆ. 2. ಮನಸ್ಸನ್ನು ನಿಯಂತ್ರಿಸುವ ವಿಧಾನ. ತತಸ್ತತೋ ನಿಯಮ್ಯತದಾತ್ಮನ್ಯೇವ ವಶಂ ನಯೇತ್. ಈ ಭಾಗವು ಮನಸ್ಸನ್ನು ನಿಯಂತ್ರಿಸುವ ತಂತ್ರವನ್ನು ಹೇಳುತ್ತದೆ. ತತಸ್ತತೋ ಆಗಾಗ, ಎಲ್ಲಿಗಾದರೂ. ಮನಸ್ಸು ಎಲ್ಲಿಗೆಲ್ಲ ಅಲೆದಾಡುತ್ತದೆಯೋ ಅಲ್ಲಿಂದ ಅದನ್ನು ಮರಳಿ ತರಬೇಕು. ನಿಯಮ್ಯ ನಿಯಂತ್ರಿಸಿ ಅಥವಾ ಹಿಂತೆಗೆದು. ಇದು ಬಲವಂತವಾಗಿ ಮನಸ್ಸನ್ನು ನಿಯಂತ್ರಿಸುವುದಲ್ಲ, ಬದಲಾಗಿ ತಾಳ್ಮೆಯಿಂದ ಮತ್ತು ಜಾಗರೂಕತೆಯಿಂದ ಅದನ್ನು ಹಿಂತೆಗೆದುಕೊಳ್ಳುವುದು. ಮನಸ್ಸು ಅಲೆದಾಡಿದಾಗಲೆಲ್ಲ ಕೋಪಗೊಳ್ಳದೆ ನಿರಂತರವಾಗಿ ಅದನ್ನು ಧ್ಯಾನದ ವಿಷಯಕ್ಕೆ ಅಥವಾ ಆತ್ಮದ ಕಡೆಗೆ ಮರಳಿ ತರಬೇಕು. ಆತ್ಮನ್ಯೇವ ವಶಂ ನಯೇತ್. ಅದನ್ನು ಆತ್ಮನಲ್ಲಿಯೇ ವಶಪಡಿಸಿಕೊಳ್ಳಬೇಕು. ನಿಯಂತ್ರಿಸಿದ ಮನಸ್ಸನ್ನು ಹೊರಗಿನ ಪ್ರಪಂಚದಿಂದ ದೂರವಿಟ್ಟು ಕೇವಲ ಆತ್ಮದಲ್ಲಿ, ಸ್ವಯಂನಲ್ಲಿ ಮಾತ್ರ ನೆಲೆಸುವಂತೆ ಮಾಡಬೇಕು. ಇದುವೇ ಧ್ಯಾನದ ಯಶಸ್ಸು. ಸಾರಾಂಶ. ಈ ಶ್ಲೋಕವು ಧ್ಯಾನ ಮಾಡುವವರಿಗೆ ಒಂದು ಅಮೂಲ್ಯವಾದ ಸಲಹೆಯನ್ನು ನೀಡುತ್ತದೆ. ಮನಸ್ಸಿನ ಅಲೆದಾಟ ಸಾಮಾನ್ಯ. ಮನಸ್ಸು ಚಂಚಲವಾಗಿರುವುದು ಸಾಮಾನ್ಯ ಸ್ವಭಾವ. ಇದರಿಂದ ನಿರಾಶೆಗೊಳ್ಳಬಾರದು. ತಾಳ್ಮೆಯ ಅಭ್ಯಾಸ. ಮನಸ್ಸು ಅಲೆದಾಡಿದಾಗಲೆಲ್ಲ ಕೋಪಗೊಳ್ಳದೆ ತಾಳ್ಮೆಯಿಂದ ಅದನ್ನು ಧ್ಯಾನದ ವಿಷಯಕ್ಕೆ ಅಥವಾ ಆತ್ಮದ ಮೇಲೆ ಮರಳಿ ಕೇಂದ್ರೀಕರಿಸಬೇಕು. ಇದು ನಿರಂತರ ಮತ್ತು ದೈನಂದಿನ ಅಭ್ಯಾಸದಿಂದ ಮಾತ್ರ ಸಾಧ್ಯ. ಆತ್ಮದ ಮೇಲೆ ಏಕಾಗ್ರತೆ. ಯೋಗದ ಅಂತಿಮ ಉದ್ದೇಶವು ಮನಸ್ಸನ್ನು ಬಾಹ್ಯ ಜಗತ್ತಿನಿಂದ ಸಂಪೂರ್ಣವಾಗಿ ಹಿಂತೆಗೆದು ಆಂತರಿಕ ಆತ್ಮದಲ್ಲಿ ಸ್ಥಿರವಾಗಿ ನೆಲೆಸುವಂತೆ ಮಾಡುವುದಾಗಿದೆ. ಶ್ಲೋಕ 27. ಈ ಶ್ಲೋಕವು ಯೋಗಾಭ್ಯಾಸದ ಅಂತಿಮ ಫಲ ಮತ್ತು ಅದರಿಂದ ದೊರೆಯುವ ಪರಮ ಸುಖವನ್ನು ವಿವರಿಸುತ್ತದೆ. ಪ್ರಶಾಂತ ಮನಸಂ ಹೇನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಮಕಲ್ಮಷಂ. 27. ಶ್ಲೋಕದ ಸಾಮಾನ್ಯ ಅರ್ಥ. ಯಾವ ಯೋಗಿಯು ಶಾಂತವಾದ ಮನಸ್ಸುಳ್ಳವನಾಗಿದ್ದು ರಜೋಗುಣದಿಂದ ಶಾಂತನಾಗಿ, ಪಾಪರಹಿತನಾಗಿ ಮತ್ತು ಬ್ರಹ್ಮನ ಸ್ಥಿತಿಯನ್ನು ತಲುಪಿರುತ್ತಾನೋ ಆತನಿಗೆ ಅತ್ಯುನ್ನತವಾದ ಸುಖವು ಪ್ರಾಪ್ತವಾಗುತ್ತದೆ. ವಿವರವಾದ ವಿವರಣೆ. ಈ ಶ್ಲೋಕವು ಯೋಗದ ಉನ್ನತ ಸ್ಥಿತಿ ತಲುಪಿದ ಯೋಗಿಯ ಲಕ್ಷಣಗಳು ಮತ್ತು ಅದರಿಂದ ದೊರೆಯುವ ಆನಂದವನ್ನು ವಿವರವಾಗಿ ಹೇಳುತ್ತದೆ. ಇದು ಯೋಗದ ಸಂಪೂರ್ಣ ಪ್ರಕ್ರಿಯೆಯ ಫಲಿತಾಂಶವಾಗಿದೆ. 1. ಯೋಗಿಯ ಗುಣಲಕ್ಷಣಗಳು. ಈ ಶ್ಲೋಕದಲ್ಲಿ ಕೃಷ್ಣನು ಯೋಗಿಯನ್ನು 4 ಪ್ರಮುಖ ಗುಣಗಳಿಂದ ವಿವರಿಸುತ್ತಾನೆ. ಪ್ರಶಾಂತ ಮನಸಂ, ಶಾಂತವಾದ ಮನಸ್ಸುಳ್ಳವನು. ಯೋಗಿಯು ತನ್ನ ಮನಸ್ಸನ್ನು ಹಿಂದಿನ ಶ್ಲೋಕಗಳಲ್ಲಿ ಹೇಳಿದಂತೆ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತಂದಿರುತ್ತಾನೆ. ಅವನ ಮನಸ್ಸು ಯಾವುದೇ ಲೌಕಿಕ ಆಸೆ, ಚಿಂತೆ ಅಥವಾ ಗೊಂದಲಗಳಿಂದ ಮುಕ್ತವಾಗಿರುತ್ತದೆ. ಶಾಂತರಜಸಂ, ರಜೋಗುಣದಿಂದ ಶಾಂತನಾದವನು. 3 ಗುಣಗಳಲ್ಲಿ ಸತ್ವ, ರಜ, ತಮ. ರಜೋಗುಣವು ಚಂಚಲತೆ, ಆಸೆ ಮತ್ತು ಚಟುವಟಿಕೆಗೆ ಕಾರಣವಾಗಿದೆ. ಯೋಗಿಯು ಈ ರಜೋಗುಣದ ಪ್ರಭಾವದಿಂದ ಮುಕ್ತನಾಗಿರುವುದರಿಂದ ಅವನ ಮನಸ್ಸಿನಲ್ಲಿ ಆತುರ, ಬಯಕೆ ಅಥವಾ ಚಟುವಲತೆ ಇರುವುದಿಲ್ಲ. ಅವನ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗಿರುತ್ತದೆ. ಅಕಲ್ಮಷಂ, ಪಾಪರಹಿತನಾದವನು. ಇಲ್ಲಿ ಪಾಪ ಎಂದರೆ ಕೇವಲ ಕೆಟ್ಟ ಕಾರ್ಯಗಳು ಮಾತ್ರವಲ್ಲ, ಆದರೆ ಅಜ್ಞಾನ, ಅಹಂಕಾರ ಮತ್ತು ಆಸಕ್ತಿಯಿಂದ ಮಾಡುವ ಎಲ್ಲಾ ಕಾರ್ಯಗಳು. ಯೋಗಿಯು ಈ ಎಲ್ಲಾ ಕಲ್ಮಶಗಳಿಂದ ಮುಕ್ತನಾಗಿರುತ್ತಾನೆ. ಬ್ರಹ್ಮಭೂತಂ, ಬ್ರಹ್ಮನ ಸ್ಥಿತಿಯನ್ನು ತಲುಪಿದವನು. ಈ ಸ್ಥಿತಿಯಲ್ಲಿ ಯೋಗಿಯು ತನ್ನನ್ನು ಕೇವಲ ದೇಹ ಅಥವಾ ಮನಸ್ಸು ಎಂದು ಭಾವಿಸದೆ ತಾನು ಬ್ರಹ್ಮನೊಂದಿಗೆ, ಪರಮಾತ್ಮನೊಂದಿಗೆ ಒಂದಾಗಿದ್ದೇನೆ ಎಂದು ಅರಿತುಕೊಳ್ಳುತ್ತಾನೆ. ಇದು ಆತ್ಮಜ್ಞಾನದ ಪರಮಾವಧಿ. 2. ಯೋಗದ ಪರಮ ಸುಖದ ಪ್ರಾಪ್ತಿ. ಸುಖಮುತ್ತಮಂ ಉಪೈತಿ, ಅತ್ಯುನ್ನತವಾದ ಸುಖವು ಪ್ರಾಪ್ತವಾಗುತ್ತದೆ. ಈ 4 ಗುಣಲಕ್ಷಣಗಳನ್ನು ಹೊಂದಿದ ಯೋಗಿಗೆ ದೊರೆಯುವ ಸುಖವು ಲೌಕಿಕ ಸುಖಕ್ಕಿಂತ ಅತ್ಯಂತ ಶ್ರೇಷ್ಠವಾದುದು. ಇದು ಇಂದ್ರಿಯಾತೀತವಾದ, ಶಾಶ್ವತವಾದ ಮತ್ತು ಅಪರಿಮಿತವಾದ ಆನಂದ. ಈ ಸುಖವು ಬಾಹ್ಯ ವಸ್ತುಗಳ ಮೇಲೆ ಅವಲಂಬಿತವಾಗಿಲ್ಲ, ಬದಲಾಗಿ ಆಂತರಿಕವಾದ ಆಧ್ಯಾತ್ಮಿಕ ಅನುಭವವಾಗಿದೆ. ಸಾರಾಂಶ. ಈ ಶ್ಲೋಕವು ಯೋಗದ ಅಂತಿಮ ಫಲಿತಾಂಶವನ್ನು ಹೀಗೆ ವಿವರಿಸುತ್ತದೆ. ಗುಣಗಳ ವಿಕಾಸ. ಯೋಗಾಭ್ಯಾಸವು ವ್ಯಕ್ತಿಯನ್ನು ಮನಸ್ಸಿನ ಶಾಂತಿ, ರಜೋಗುಣದ ನಿಯಂತ್ರಣ ಮತ್ತು ಪಾಪಮುಕ್ತ ಸ್ಥಿತಿಗೆ ಕೊಂಡೊಯ್ಯುತ್ತದೆ. ಬ್ರಹ್ಮನ ಸ್ಥಿತಿ.
ಈ ಗುಣಗಳಿಂದ ಯೋಗಿಯು ತನ್ನನ್ನು ಬ್ರಹ್ಮನೊಂದಿಗೆ ಒಂದಾಗಿದ್ದಾನೆ ಎಂದು ಅರಿತುಕೊಳ್ಳುವ ಉನ್ನತ ಸ್ಥಿತಿಯನ್ನು ತಲುಪುತ್ತಾನೆ. ಪರಮ ಸುಖ. ಈ ಸ್ಥಿತಿಯಲ್ಲಿ ಆತನು ಲೌಕಿಕ ಸುಖಗಳಿಗಿಂತ ಮಿಗಿಲಾದ ಇಂದ್ರಿಯಾತೀತ ಮತ್ತು ಶಾಶ್ವತ ಆನಂದವನ್ನು ಅನುಭವಿಸುತ್ತಾನೆ. ಭಗವದ್ಗೀತೆಯ ಶ್ಲೋಕಗಳ ಕುರಿತು ಹೆಚ್ಚಿನ ವಿವರಣೆಗಾಗಿ ದಯವಿಟ್ಟು ಈ ವಾಹಿನಿಗೆ ಚಂದಾದಾರರಾಗಿ. ಭಗವದ್ಗೀತೆಯ ಶ್ಲೋಕಗಳ ಕುರಿತು ಹೆಚ್ಚಿನ ವಿವರಣೆಗಾಗಿ ದಯವಿಟ್ಟು ಈ ವಾಹಿನಿಗೆ ಚಂದಾದಾರರಾಗಿ.